Hi guys, let's welcome back again to my YouTube channel. ಇವತ್ತಿನ ಸೀನ್ಸ್ ಏನಪ್ಪ ಅಂತಂದ್ರೆ ಬೈಕ್ ನ ತಾಂಡು ಒಂದು 2.5-2.5 ವರ್ಷ ಆಗಕ್ಕೆ ಬಂತು. ಒಂದು 40-45K ರನ್ ಮಾಡಿದ್ದೆ. ನನಗೆ ಆಗ್ಲಿಂದಾನೇ ಒಂದು ಹುಚ್ಚಿತ್ತು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ಅಂತ. ಸೊ ಹಂಗಾಗಿ ಇಷ್ಟು ದಿವಸ ಯಾಕೋ ಟೈಮ್ ಆಗಿರ್ಲಿಲ್ಲ. ಅಂದ್ರೆ ಏನೋ ನನಗೆ ಮೂಡ್ ಸರಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ, ಟೈಮ್ ಆಗಿರ್ಲಿಲ್ಲ ನನಗೆ. ಸೊ ಹಂಗಾಗಿ ಈ ವರ್ಷ ಫುಲ್ಲು ಚೇಂಜ್ ಮಾಡಿಸ್ಬಿಡೋಣ. ಯಾಕೆಂದ್ರೆ ಲಾಸ್ಟ್ ವೀಕ್ ರ್ಯಾಪ್ ಮಾಡಿಸಿದ್ನಲ್ಲ, ರ್ಯಾಪ್ ಎಲ್ಲ ಮಾಡಿಸಿದ್ದೆ. ರ್ಯಾಪ್ ಮಾಡಿಸಿದ್ಮೇಲೆ ಒಂದು ರೈಡ್ ಸಹ ಹೋಗಿ ಬಂದೆ, ಧರ್ಮಸ್ಥಳ ಈ ಕಡೆ ಎಲ್ಲ ಹೋಗಿ ಬಂದೆ. ತುಂಬಾ ಜನ ಕೇಳಿದ್ರು ಯಾವ್ದು ಬೈಕ್ ಇದು ಏನು ಹೆಂಗೆ ಅಂತೆಲ್ಲ ಕೇಳಿದ್ರು, ಖುಷಿ ಆಯ್ತು. ಥ್ಯಾಂಕ್ಸ್ ಟು ರ್ಯಾಪ್ ಅಂಡ್ ರೈಡ್ ಅಗೈನ್. ಈಗ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ. ಎಕ್ಸಾಸ್ಟ್ನ ಯಾವ್ದು ಚೇಂಜ್ ಮಾಡಿಸ್ಬೇಕು ಅಂತ ಓಕೆ ಫೈನ್, ಖುಷಿ ಆಯ್ತು, ಎಲ್ಲ ಆಯ್ತು. ಮನಿ ಅಡ್ಜಸ್ಟ್ ಮಾಡಬೇಕಿತ್ತು, ಸೇವ್ ಮಾಡಿದ್ದೆ ಸ್ವಲ್ಪ ನನ್ನ ಪಾಕೆಟ್ ಮನಿ ಎಲ್ಲ ರೆಡಿ ಆಗಿದೆ. ಬಟ್ ನನಗೆ ಒಂದೇ ಒಂದು ಡೌಟ್ ಇದ್ದಿದ್ದು ಏನು ಅಂತ ಅಂದ್ರೆ ಯಾವ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು, ಯಾವ್ದು ತರಿಸ್ಬೇಕು ಅನ್ನೋದೊಂದು ಡೌಟ್ ಇತ್ತು. ಸೊ ಹಂಗಾಗಿ ನಾನು ನೋಡ್ದಂಗೆ ಒಂದು 3-4 ಜನದ್ದು ಎಕ್ಸಾಸ್ಟ್ ನೋಡಿದ್ದೀನಿ, ಯೂಟ್ಯೂಬಲ್ಲಿ ರಿವ್ಯೂಸ್ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಆಕ್ರೋಪೋವಿಕ್ ಮೈಲ್ಡ್ ಆಗಿ ಮತ್ತೆ ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಪ್ರಿಫರ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಮೈನ್ ಆಗಿ ಏನ್ ಬೇಕು ಅಂತ ಅಂದ್ರೆ ಮೈಲ್ಡ್ ಇರಬೇಕು. ಈಗ ರೋಡಲ್ಲಿ ಹೋಗ್ತಾ ಇದ್ರೆ 3-4 ಜನ ನಿಂತ್ಕೊಂಡು ಬೈಬಾರ್ದು, ಇದು ಯಾರಿಗೂ ಹಿಂಗೆ ಕೆಟ್ಟದಾಗಿ ಸೌಂಡ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಯಾಕೆ ಅಂತ ಅಂದ್ರೆ ಸೂಪರ್ ಬೈಕ್ಗಳಿಗೆಲ್ಲ ಆದ್ರೆ ಒಂದು ಒಳ್ಳೆ ಸೌಂಡ್ ಇರುತ್ತೆ, ನಡೆಯುತ್ತೆ. ಈಗ ನಮ್ದೆಲ್ಲ 200cc ಗಾಡಿ, ಅದಕ್ಕೆಲ್ಲ ಕೆಟ್ಟದಾಗೆ ಸೌಂಡ್ ಬರೋದು, ಒಳ್ಳೆ ಬೈತಾರೆ ರೋಡಲ್ಲೆಲ್ಲ ನಿಂತ್ಕೊಂಡು ಜನಗಳು. ಹಂಗಾಗಿ ಮೈಲ್ಡ್ ಆಗಿರೋಂಥ ಸೌಂಡು, ಈಗ ಏನ್ ಸ್ಟಾಕ್ ಇರುತ್ತೋ ಅದಕ್ಕಿಂತ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಅಂತದ್ದು ತರಿಸಿದೀನಿ. ನೋಡೋಣ ಫಿಟ್ ಮಾಡಿಸಿದಾದ್ಮೇಲೆ ಯಾವ ತರ ಬರುತ್ತೆ. ಯೂಶಲಿ ಜಾಸ್ತಿ ಸೌಂಡ್ ಬರಲ್ಲ, ಯಾಕೆ ಅಂತಂದ್ರೆ DB ಕಿಲ್ಲರ್ ಸಹ ಇದೆ. ಸೊ ಹಂಗಾಗಿ ಸೌಂಡ್ ಜಾಸ್ತಿ ಬರಲ್ಲ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಏನ್ ತರಿಸ್ಬೇಕು, ಎಕ್ಸಾಸ್ಟ್ಗಿಂತ ಮುಂಚೆ ಎಕ್ಸಾಸ್ಟ್ ನೀವು ಚೇಂಜ್ ಮಾಡಿಸ್ತಿದ್ದೀರಾ BS6 ಎಕ್ಸ್ಪಲ್ಸ್ ಅಂತ ಅಂದ್ರೆ ನೀವು ಏನ್ ತರಿಸ್ಬೇಕು ಅಂತ ಅಂದ್ರೆ ಮೇನ್ಲಿ ಯು ಹ್ಯಾವ್ ಟು ಫಸ್ಟ್ ಆರ್ಡರ್ ದ ಬೆಂಡ್ ಪೈಪ್. ಯಾಕೆ ಅಂತ ಅಂದ್ರೆ BS6 ಅಲ್ಲಿ ಕಟಿಂಗ್ ಇದು ಬರಲ್ಲ, ಏನೋ ಸ್ಲಿಪ್ ಆನ್ ಎಕ್ಸಾಸ್ಟ್ ಬರಲ್ಲ. ಒಂದು ಸಿಂಗಲ್ ಬೆಂಡ್ ಪೈಪ್ ಇರುತ್ತೆ, ಅದಕ್ಕೆ ಫುಲ್ ಸಿಂಗಲ್ ಬೆಂಡ್ ಪೈಪ್ ಅದು, ಆಯ್ತಾ. ಮತ್ತೆ ಅದಕ್ಕೆ ಎಕ್ಸಾಸ್ಟ್ ಫಿಟ್ಟಿಂಗ್ ಆಗಲ್ಲ. ಕಟ್ ಮಾಡಿಸಿದ್ರೆ ಸ್ಟಾಕ್ ಹೋಯ್ತು ಅಂತ ಅರ್ಥ. ಸ್ಟಾಕ್ ಬಂದ್ಬಿಟ್ಟು ಎಷ್ಟೋ ಲಿಟ್ರಲಿ ನಂಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ, ಲಿಟ್ರಲಿ ಸ್ಟಾಕ್ ಬಂದ್ಬಿಟ್ಟು ಏನೋ 8,000-9,000 ಇದೆಯಂತೆ. ಸುಮ್ಮನೆ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು. ಕಟ್ ಮಾಡಿಸಿದಾದ್ಮೇಲೆ ನಿಮಗೆ ಬೇಕಾಗಿಲ್ಲ ಅಂತ ಅಂದ್ರೆ ನಾರ್ಮಲ್ ಸ್ಟಾಕ್ ಎಕ್ಸಾಸ್ಟ್ ಹಾಕೋಣಕ್ ಬರಲ್ಲ. ಕಟ್ ಮಾಡಿಸಿದಾದ್ಮೇಲೆ ಮಾಡ್ಬೋದೇನೋ, ಅದು ಚೆನ್ನಾಗಿ ಕಾಣಲ್ಲ. ವೆಲ್ಡಿಂಗ್ ಎಲ್ಲ ಆಗ್ಲಾಗ್ಲ ವೆಲ್ಡಿಂಗ್ ಮಾಡೋದು, ಕಟ್ ಮಾಡಿಸೋದು, ಹಾಕೋದು ಇದೆಲ್ಲ ಸರಿ ಆಗಲ್ಲ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಬೆಂಡ್ ಪೈಪ್ ತರಿಸಿದೆ. ಬೆಂಡ್ ಪೈಪ್ ಇಂದ ಈಗ ಎಕ್ಸಾಸ್ಟ್ ಒಂದು ತರಿಸಿದೀನಿ. ಬೆಂಡ್ ಪೈಪ್ ಹಿಂಗ್ ಫಿಟ್ ಆಗುತ್ತೆ. ಹಿಂಗ್ ಫಿಟ್ ಆಗ್ಬಿಟ್ಟಾದ್ಮೇಲೆ ಇದು ಬಂದ್ಬಿಟ್ಟು ಬೆಂಡ್ ಪೈಪು. ಇದು ಬೆಂಡ್ ಪೈಪ್ ಎರಡು ಇದು ಬರುತ್ತೆ, ಸ್ಲಿಪ್ ಆನ್ ಅಂತ ಬರುತ್ತೆ. ಇದಕ್ಕೆ ಇಲ್ಲಿ ಆಕ್ಸಿಜನ್ ಸೆನ್ಸರ್ ಬೇರೆ ಕೊಟ್ಟಿದ್ದಾರೆ, O2 ಸೆನ್ಸರ್ಸ್. ಇದು ಸ್ಟಾಕ್ ಅಲ್ಲಿ ಏನಿರುತ್ತೋ ಅದನ್ನ ಈಸಿಯಾಗಿ ಇಲ್ಲಿ ಫಿಟ್ ಮಾಡ್ಬೋದು, ಸ್ಕ್ರೂ ಇದು ಮಾಡ್ಬಿಟ್ಟು. ಈಗ ನೆಕ್ಸ್ಟ್ ಬಂದ್ರೆ ಮೇನ್ಲಿ ಎಕ್ಸಾಸ್ಟ್. ನಾನು ತರಿಸೋದು ಎಕ್ಸಾಸ್ಟ್ ಕಲಾಶ್ನಿಕೋವ್. ಆಕ್ರೋಪೋವಿಕ್ ಅವ್ರದ್ದು 3M ಟೈಪ್ ಇಂದ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಬಾಕ್ಸ್ ಇದು ಇದೇ ವಾಯ್ಸ್ ಬಂದ್ಬಿಟ್ಟು ಆಕ್ರೋಪೋವಿಕ್ ಎಕ್ಸಾಸ್ಟ್. ಜಾಸ್ತಿ ಸೌಂಡ್ ಬರಲ್ಲ, ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೇಂಜಲ್ಲಿ ಕೆಟ್ಟದಾಗಿ ಏನು ಸೌಂಡ್ ಬರಲ್ಲ, ಮೈಲ್ಡಾಗಿ ಬರುತ್ತೆ, ಒಳ್ಳೆ ಫೀಲ್ ಇರುತ್ತೆ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಇದಕ್ಕೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, DB ಕಿಲ್ಲರ್ಗೆ ಅಂತ ಅಂದ್ಬಿಟ್ಟು ಒಂದು ಆಲಂಕಿ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನಿಮಗೆ ಜಾಸ್ತಿ ಸೌಂಡ್ ಬೇಕು, ಇಲ್ಲ ನನಗೆ ಇಲ್ಲಿ ನಾನು ಆಫ್ ರೋಡ್ ಟ್ರಯಲ್ಸ್ ಬಂದಿದ್ದೀನಿ, ಟ್ರಯಲ್ಸ್ ಅಲ್ಲಿ ನನಗೆ ಸೌಂಡ್ ಬೇಕು ಅಂತ ಅಂದ್ರೆ ನೀವು ಇದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು DB ಕಿಲ್ಲರ್ ಕಾಣುತ್ತೆ ಇಲ್ಲಿ, ಇದನ್ನ ಹಾಕೋ ವಿಡಿಯೋ ಫಿಟ್ ಮಾಡೋಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ DB ಕಿಲ್ಲರ್ ಇರುತ್ತೆ. ಇದನ್ನ ರಿಮೂವ್ ಮಾಡ್ಕೊಂಡ್ರೆ ಈ ಹೊಸ್ದಾಗಿ ಬಂದೈತಲ್ಲ ಚಟಪಟ ಚಟಪಟ ಹಂಗೆ ಸೌಂಡು, ರಾಕೆಟ್, ದೀಪಾವಳಿ ಮನೆ ತುಂಬಾ. ಆಕ್ರೋಪೋವಿಕ್ ಅವ್ರದ್ದು ಬರುತ್ತೆ ಸ್ಟಿಕ್ಕರ್ ಇಲ್ಲಿ ಹಿಂಗೆ. ಇದು ಆಕ್ಚುಲಿ ಇಲಿಗಲ್, ಬಟ್ ಏನು ಮಾಡೋಕ್ಕಾಗಲ್ಲ. ಏ ಬೇಬಿ, wherever police is not there,
ಬೇಬಿ ಎವ್ರಿಥಿಂಗ್ ಲೀಗಲ್ ಅನ್ನೋ ಹಾಗೆ 1,00,000 ರೂಪಾಯಿ ಇದ್ದು ತರಿಸಿದ್ದೀನಿ, ಫಿಟ್ ಮಾಡ್ಸೋಣ. ಇದು ಬಂದ್ಬಿಟ್ಟು ಇದಕ್ಕೆ ಕ್ಲ್ಯಾಂಪ್ಗಳು ವೈಬ್ರೇಟ್ ಆದಾಗ ಸೌಂಡ್ ಬರಬಾರ್ದು ಅಂತ ಅಂದ್ಬಿಟ್ಟು ರಬ್ಬರ್ ಕೊಟ್ಟಿದ್ದಾರೆ ಕ್ಲ್ಯಾಂಪ್ಗಳು. ಇದಿಷ್ಟು ತರಿಸಿದ್ದೀನಿ, ಎಲ್ಲ ರೆಡಿಯಾಗಿದೆ. ಈಗ ನಮ್ಮ ಗ್ಯಾರೇಜ್ ಓನರು ಹೇರಳಿ ಮಂಜಣ್ಣ ಗ್ಯಾರೇಜು ಹೋಗೋಣ, ತಗೊಂಡೋಗ್ಬಿಟ್ಟು ಹಾಕಿಸ್ಕೊಂಡು ಬರೋಣ. ಚಲೋ, ಕಮಾನ್ ಲೆಟ್ಸ್ ಗೋ. ಹಾಯ್ ಬ್ರೋ, ಆಫ್ಟರ್ ಲಾಂಗ್ ಟೈಮ್ ಹೆಂಗಿದ್ದೀರಾ? ಈಗ ಬೆಂಡ್ ಪೈಪ್ ತರಿಸಿದೀನಲ್ಲ, ಅದೇ ಬೆಸ್ಟ್ ಅಲ್ವಾ? ಸುಮ್ಮನೆ ಇದನ್ನೆಲ್ಲ ಕಟ್ ಮಾಡ್ಸೋದ್ಕಿನ್ನ ಅದೆಲ್ಲ ಇದಾಗೋದ್ಕಿನ್ನ ಈಗ ಒಂದ್ಸತಿ ಸ್ಟಾಕ್ ಹೋದ್ರೆ ಮುಗೀತಂತ ಅರ್ಥ ಅಲ್ವಾ ಅದು? ಈಗ ಏನೇ ಆಗಿದ್ರು ಅಷ್ಟೇ ಅಲ್ವಾ? ಈಗ ನಾವು ಶೋರೂಮಿಂದನೇ ಸ್ಪೇರ್ ಪಾರ್ಟ್ಸ್ ತಂದು ಹಾಕ್ತೀನಿ ಅಂದ್ರೂ ಅದು ಒರಿಜಿನಾಲಿಟಿ ಬರಲ್ಲ. ಏನಾರು ಹೇಳ್ರಿ. ಏನಿಲ್ಲ ತಡಿ, ಸೌಂಡ್ ತೋರಿಸ್ತೀನಿ ಅಂತೀರಾ? अभी तो मजा आएगा. ಬ್ರೋ, ಈಗ ಹೇಳ್ತಾರಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ರೆ ಇದೆಲ್ಲ ಚೇಂಜ್ ಮಾಡಿಸಿದ್ರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ, ಹೌದಾ? ಆಗುತ್ತಾ? ಪ್ರಾಪರ್ಲಿ ಆಗಲ್ಲ. ಅಂದರೆ ಪರ್ಫಾರ್ಮೆನ್ಸ್ ಇದೆಲ್ಲ ಚೇಂಜ್ ಮಾಡಿಸ್ಬೇಕು, ಜಾಸ್ತಿ ಆಗ್ಬೇಕಂದ್ರೆ ಟ್ಯೂನಿಂಗ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಟ್ಯೂನಿಂಗ್ ಮಾಡಿಸ್ಬೇಕು. ಟ್ಯೂನಿಂಗ್ ಮಾಡಿಸಿದ್ರೆ ಆಗುತ್ತೆ 100%. ಟ್ಯೂನಿಂಗ್ ತುಂಬ ಕಾಸ್ಟ್ಲಿ ಆಗುತ್ತೆ ಬ್ರೋ. ಹಾಂ, ಹೆಂಗಿದೆ ಸಂಸಾರದ ಜೀವನ? ಹಾಂ, ಈಗ ಹೆಂಗಿದೆ ನಿಮ್ಮದು ಸಂಸಾರದ ಜೀವನ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಗಳು ಚೆನ್ನಾಗಿರುತ್ತೆ. ಆರೋಗ್ಯವೇ ಭಾಗ್ಯ, ಅಷ್ಟೇ ಅಲ್ವಾ? ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ನಿಮ್ಮನ್ನು ಚೆನ್ನಾಗಿ ಡಾಕ್ಟ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಗಾಡಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ. ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಒಳ್ಳೇದು. ಡಾಕ್ಟ್ರೆಲ್ಲ ಯಾಕೆ?
ಬೈಸ್ ಫೈನಲಿ ರೆಡಿ. ಸ್ಟಾಕ್ ಇಲ್ಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ಹೆಂಗಿದೆ ಸೌಂಡ್ ಗೊತ್ತಿಲ್ಲ ಅಂತ ನೋಡೋಣ ತಡೀರಿ. ಫೈನಲ್ ಟಚಪ್ ಇದೆ. ಫೈನಲ್ ಟಚಪ್ ಆದಮೇಲೆ ಲೆಟ್ ಸಿ ಹೌ ದ ಸೌಂಡ್ ವಿಲ್ ಕಮ್, ವಿಲ್ ರಾಕ್ ಇಟ್. ಇಲ್ಲೂ ಫಿಟ್ಟಿಂಗ್ ಎಲ್ಲ ಆಗಿದೆ ನೋಡಿ, ರೆಡಿ ಆಗಿದೆ. ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹೌ ಯು ವಿಲ್ ಫಿಟ್. ಸ್ಟಾರ್ಟ್ ಮಾಡಿರಿ ಅಣ್ಣ. ಇದು ಡಿ ಬಿ ಹಾಕಿದೆ. ಡಿ ಬಿ ಹಾಕಿದಾದ್ಮೇಲೆ ಸೌಂಡ್ ಬರ್ತಿರೋದು. ಡಿ ಬಿ ತೆಗೆದ್ರೆ ಹೆಂಗೆ ಸೌಂಡ್ ಬರುತ್ತೆ ಒಂದ್ಸತಿ ತೋರಿಸ್ತೀನಿ. ಲೆಟ್ ಸಿ. ಪರ್ಫಾರ್ಮೆನ್ಸ್ ಹೆಂಗಿದೆ ಹೊಡೆದ್ ನೋಡು. ಬಿಟ್ಟಿ ಹಚ್ಚೆ ಬೀಳ್ತಾವೆ. ಹಾಂ ಬಿಟ್ಟಿ ಹಚ್ಚೆ ಬೀಳ್ತಾವೆ. ಟ್ಯಾಟೋನಾ ಫುಲ್ಲು ಫ್ರೀ ಟ್ಯಾಟೋ ಆಗೈತೆ. ಸೈಲೆನ್ಸರ್ ಗಿಲೆನ್ಸರ್ ಎಲ್ಲ ನೋಡೋಣ ಹೆಂಗೆ ಹೋಗುತ್ತೆ ಏನು ಇರ್ತಾ. ಫಸ್ಟ್ ಹೊಡಿತಾರೆ. ನಾಲ್ಕು ಬ್ಯಾಗ್. ಹೌದಾ? ಹೌ ಡು ಯು ಫೀಲ್?